ನಗರದ ಒಂದು ಪ್ರಶಾಂತ ಅಪಾರ್ಟ್ಮೆಂಟ್. ಸಂಜೆಯ ತಂಗಾಳಿ ಮತ್ತು ಮಳೆಯ ಹನಿಗಳು ವಾತಾವರಣಕ್ಕೆ ಹೊಸ ತಂಪನ್ನು ನೀಡ್ತಾ ಇದ್ವು. ಆ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದವಳು ರೇಖಾ. 28 ವರ್ಷದ ರೇಖಾಗೆ ಮದುವೆಯಾಗಿದ್ರೂ ಕೂಡ ಆಕೆಯ ಗಂಡ ಉದ್ಯೋಗದ ನಿಮಿತ್ತ ಹೆಚ್ಚಾಗಿ ಬೇರೆ ಊರುಗಳಲ್ಲೇ ಇರಬೇಕಾಗ್ತಿತ್ತು. ಸಂಸಾರದ ಎಲ್ಲ ಸೌಕರ್ಯಗಳಿದ್ರೂ ಕೂಡ ರೇಖಾಳ ಬದುಕಿನಲ್ಲಿ ಆಳವಾದ ಒಂಟಿತನ ಮೌನ ಆವರಿಸಿತ್ತು. ಅದೇ ಅಪಾರ್ಟ್ಮೆಂಟ್ಗೆ ಆಗಾಗ ಬರುತ್ತಿದ್ದ ರೇಖಾಳ ಗಂಡನ ಕಿರಿಯ ಸ್ನೇಹಿತ ಆಕಾಶ್. ಆಕಾಶ್ ಮತ್ತು ರೇಖಾಳ ನಡುವೆ ಸಣ್ಣ ಪುಟ್ಟ ಮಾತುಕತೆಯಿಂದ ಶುರುವಾದ ಪರಿಚಯ ಕ್ರಮೇಣ ಆತ್ಮೀಯ ಸ್ನೇಹವಾಗಿ ಮಾರ್ಪಟ್ಟಿತ್ತು. ದಿನಗಳು ಕಳೆದಂತೆ ಇಬ್ಬರ ನಡುವೆ ಕೌಟುಂಬಿಕ ವಿಷಯ, ದಾಂಪತ್ಯದ ಕೊರತೆ, ಒಂಟಿತನದ ಭಾವನೆ ಇದರ ಬಗ್ಗೆ ಚರ್ಚೆ ಆಗ್ತಿದ್ವು. ಒಂದು ದಿನ ರೇಖಾಳ ಗಂಡ ಊರಿನಲ್ಲಿ ಇಲ್ಲದ ಸಮಯದಲ್ಲಿ ಆಕಾಶ್ ಮನೆಗೆ ಬಂದಿದ್ದ. ಮನೆಯಲ್ಲಿದ್ದ ನಿಶಬ್ದತೆ, ಕಿಟಕಿಯ ಹೊರಗೆ ಬೀಳ್ತಾ ಇದ್ದಂತಹ ಮಳೆ ಮತ್ತು ಮಂದವಾದ ಬೆಳಕು ಇಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡಿದ್ವು. ರೇಖಾ ತನ್ನ ಮನಸ್ಸಿನ ಬೇಸರ ಮತ್ತು ಒಂಟಿತನವನ್ನು ಆಕಾಶ್ ಮುಂದೆ ಹಂಚಿಕೊಳ್ತಾ ಇದ್ದಾಗ ಆಕೆಯ ಕಣ್ಣುಗಳಲ್ಲಿನ ದೈನ್ಯತೆ ಆಕಾಶ್ನನ್ನು ಆಕರ್ಷಿಸಿತು. ನನಗೆ ಜೀವನದಲ್ಲಿ ಎಷ್ಟೋ ವಿಷಯಗಳ ಕೊರತೆ ಇದೆ ಆಕಾಶ್. ಒಂಟಿತನ ಎನ್ನುವುದು ನನ್ನನ್ನು ಒಳಗಿನಿಂದ ಕೊಲ್ತಾ ಇದೆ ಅಂತ ಹೇಳಿ ರೇಖಾ ಕಣ್ಣೀರಾಗ್ದಾಗ ಆಕಾಶ್ ಆಕೆಯ ಕೈಗಳನ್ನು ಹಿಡಿದು ಭರವಸೆ ನೀಡ್ದ. ಆ ಕ್ಷಣದ ಭಾವನಾತ್ಮಕ ಸಾಮೀಪ್ಯದಲ್ಲಿ ಇಬ್ಬರು ತಮ್ಮ ನೈತಿಕತೆಯ ಎಲ್ಲೆಗಳನ್ನು ಮರೆತರು. ರೇಖಾಳ ಒಂಟಿತನ ಮತ್ತು ಆಕಾಶ್ನ ಚಂಚಲ ಮನಸ್ಸು ಒಂದಾಗಿ ಸ್ನೇಹಿತನ ನಂಬಿಕೆ, ದಾಂಪತ್ಯದ ಪವಿತ್ರತೆಯನ್ನು ಬದಿಗಿಟ್ಟು ಕೇವಲ ಕ್ಷಣಿಕ ಆಸೆ, ಆಕರ್ಷಣೆ, ಸುಖಕ್ಕೋಸ್ಕರ ಶರಣಾದರು. ಆ ರಾತ್ರಿ ನೈತಿಕತೆಯ ಗೆರೆಯನ್ನು ದಾಟಿ ಇಬ್ಬರು ತಪ್ಪು ಹೆಜ್ಜೆ ಇಟ್ಟರು. ಅಪರಾಧ ಪ್ರಜ್ಞೆಯ ಸುಳಿ ಮರುದಿನ ಬೆಳಗಿನ ಸೂರ್ಯನ ಬೆಳಕು ತುಂಬ ಕೆಟ್ಟದಾಗಿ ಮನೆಯೊಳಗೆ ಬಿದ್ದಾಗ ವಾತಾವರಣದಲ್ಲಿದ್ದ ಮಾದಕತೆ ಮಾಯವಾಯಿತು. ರೇಖಾ ಕನ್ನಡಿಯ ಮುಂದೆ ನಿಂತಾಗ ಆಕೆಗೆ ತನ್ನದೇ ಪ್ರತಿಬಿಂಬವನ್ನು ನೋಡಲು ಅಸಹ್ಯ ಅನ್ನಿಸ್ತು. ಗಂಡನ ನಂಬಿಕೆಗೆ ತಾನು ಎಸಗಿರೋ ದ್ರೋಹ ಆಕೆಯ ನೆಮ್ಮದಿಯನ್ನು ಕಸಿದುಕೊಳ್ಳೋಕೆ ಶುರು ಮಾಡ್ತು. ಪ್ರತಿ ಕ್ಷಣ ಯೋಚನೆ ಮಾಡೋಕೆ ಶುರು ಮಾಡಿದ್ಲು, ನಾವಿಬ್ಬರ ಸಂಬಂಧ ಹೊರಬಿದ್ದರೆ. ಆಕಾಶ್ ಕೂಡ ಆ ಮನೆಯಿಂದ ಹೊರಬಂದಾಗ ತನ್ನ ಎದೆಯಾಳದಲ್ಲಿ ಅರಿಯದ ಕತ್ತಲೆ, ಭಯ ಆವರಿಸ್ಕೊಂಡ. ತಾನು ಮಾಡಿದ್ದು ಮಹಾ ಅಪರಾಧ ಅನ್ನೋ ಸತ್ಯ ಅವನನ್ನು ಕಾಡ್ತು. ಸೂರ್ಯ ಮೂಡಿ ಅಪಾರ್ಟ್ಮೆಂಟ್ನ ಕಿಟಕಿಯಿಂದ ಬಿಸಿಲ ಬೆಳಕು ಒಳಬರ್ತಾ ಇದ್ದಾಗೆ ನಿನ್ನೆಯ ರಾತ್ರಿಯ ಮೈಮರೆತ ಕ್ಷಣಗಳು ಕೇವಲ ಒಂದು ಕನಸಾಗಿರಲಿಲ್ಲ, ಬದಲಿಗೆ ಎಂದೂ ಅಳಿಸಲಾಗದ ಕಪ್ಪು ಚುಕ್ಕಿಯಾಗಿ ತಮ್ಮ ಬದುಕಿಗೆ ಅಂಟಿಕೊಂಡಿದೆ ಎಂಬ ನಿಷ್ಠೂರ ಸತ್ಯ ರೇಖಾ ಮತ್ತು ಆಕಾಶ್ಗೆ ಮನವರಿಕೆಯಾಯಿತು. ವಾತಾವರಣದಲ್ಲಿದ್ದ ಸಣ್ಣ ಮೌನವು ಈಗ ಅವರ ಹೃದಯ ಬಡಿತವನ್ನು ಜೋರು ಮಾಡ್ತಾ ಇತ್ತು. ಆಕಾಶ್ ಯಾವುದೇ ಮಾತನ್ನಾಡದೆ ರೇಖಾಳ ಕಣ್ಣುಗಳನ್ನು ಎದುರಿಸುವಂತಹ ಧೈರ್ಯವೂ ಇಲ್ಲದೆ ಸದ್ದಿಲ್ಲದೆ ಆ ಮನೆಯಿಂದ ಹೊರಟು ಹೋದ. ಆದರೆ ಆತ ಹೊರಟು ಹೋದರೂ ಆತನ ಮನಸ್ಸಿನಲ್ಲಿ ಮೂಡಿದ ಅಪರಾಧ ಪ್ರಜ್ಞೆಯ ಭಾರ ಮಾತ್ರ ಆತನ ಜೊತೆಯಲ್ಲೇ ಹೆಜ್ಜೆ ಹಾಕ್ತಿತ್ತು. ರೇಖಾ ಲಿವಿಂಗ್ ರೂಮ್ನ ಮೂಲೆಯಲ್ಲಿ ಕುಳಿತು ತನ್ನದೇ ಕೈಗಳನ್ನು ನೋಡಿಕೊಳ್ಳುತ್ತಾ ಕಣ್ಣೀರನ್ನು ಹಾಕೋಕ್ಕೆ ಶುರು ಮಾಡಿದ್ಲು. ತನಗೆ ಎಲ್ಲ ಸೌಕರ್ಯ, ಗೌರವ ಕೊಟ್ಟ ಗಂಡನಿಗೆ ತಾನು ಎಸಗಿದ ಈ ನಂಬಿಕೆ ದ್ರೋಹವನ್ನು ಆಕೆಗೆ ಸಹಿಸಿಕೊಳ್ಳಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಒಂಟಿತನ ಎಂಬ ನೆಪವನ್ನು ಮುಂದೂಡಿ ತಾನು ಎಂತಹ ಪವಿತ್ರವಾದ ದಾಂಪತ್ಯದ ಬೆಸುಗೆಗೆ ಅರಿತುಕೊಂಡೆ ಎಂಬ ಯೋಚನೆ ಆಕೆಯನ್ನು ಒಳಗಿನಿಂದಲೇ ಭಸ್ಮ ಮಾಡ್ತಾ ಇದೆ. ಧರ್ಮ ಸಂಕಟ ಮತ್ತು ಒಡೆದ ನಂಬಿಕೆ ಎಷ್ಟು ಕೆಟ್ಟದಾಗಿತ್ತು ಅಂದರೆ ದಿನಗಳು ಉರುಳ್ತಾ ಹೋಯಿತು. ಸುಮಾರು ತಿಂಗಳುಗಳು ರೇಖಾಳ ಗಂಡ ಪ್ರವಾಸನ ಮುಗಿಸಿ ಮನೆಗೆ ಹಿಂತಿರುಗ್ದ. ಆತ ಎಂದಿನಂತೆ ಪ್ರೀತಿಯಿಂದನೇ ಮುಗುಳ್ನಗುತ್ತಾ ಮನೆಗೆ ಕಾಲಿಟ್ಟಾಗ ರೇಖಾಗೆ ಆತನ ಮುಖವನ್ನು ದಿಟ್ಟವಾಗಿ ನೇರವಾಗಿ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಆತನ ಕಾಳಜಿ ಮತ್ತು ಪ್ರೀತಿಯ ಮಾತುಗಳು ಈಗ ಆಕೆಗೆ ಮುಳ್ಳಿನ ಥರ ಚುಚ್ಚೋಕೆ ಶುರು ಮಾಡಿಕೊಂಡ್ವು. ಗಂಡ ತನ್ನಿಷ್ಟದ ವಸ್ತುಗಳನ್ನು ತಂದುಕೊಟ್ಟಾಗಲೆಲ್ಲ ರೇಖಾಳ ಎದೆಯಲ್ಲಿ ನರಕದ ಯಾತನೆ ಕೂಡ ಆಗ್ತಿತ್ತು. ಸತ್ಯವನ್ನು ಮುಚ್ಚಿಟ್ಟು ನಟಿಸೋದು ದಿನದಿಂದ ದಿನಕ್ಕೆ ಅವಳಿಗೆ ತುಂಬ ಕಷ್ಟ, ಆಕೆಗೆ ಅಸಾಧ್ಯ ಅನ್ನಿಸೋಕೆ ಶುರುವಾಯಿತು. ಊಟ ಸೇರ್ತಾ ಇರಲಿಲ್ಲ, ರಾತ್ರಿ ಕಣ್ಣಿಗೆ ನಿದ್ರೆ ಬರ್ತಾ ಇರಲಿಲ್ಲ. ಸದಾ ಕನ್ನಡಿ ಮುಂದೆ ನಿಂತಾಗ ತನ್ನದೇ ಪ್ರತಿಬಿಂಬ ಆಕೆಯನ್ನು ನೋಡಿ ನಗುವಂತೆ, ಶಾಪ ಕೊಡುವಂತೆ ಅನ್ನಿಸ್ತಿತ್ತು. ಇನ್ನೊಂದೆಡೆ ಆಕಾಶ್ನ ಸ್ಥಿತಿಯೂ ಕೂಡ ಏನು ಭಿನ್ನ ಆಗಿರಲಿಲ್ಲ. ಅವನು ಅಷ್ಟೇ ಸ್ನೇಹಿತನ ಮನೆಗೆ ಹೋಗುವುದನ್ನು, ಆತನ ಕರೆಗಳನ್ನು ಸ್ವೀಕರಿಸುವುದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಆಕಾಶ್ ಸಂಪೂರ್ಣವಾಗಿ ಅವನ ಸಹವಾಸವನ್ನೇ ನಿಲ್ಲಿಸ್ಬಿಟ್ಟ.
ತನ್ನ ಸ್ವಾರ್ಥ, ಚಂಚಲ ಮನಸ್ಸು, ಸಣ್ಣ ಆಸೆಗೆ ಬಿದ್ದು ಆ ಮನೆಗೆ ಕರೆದ ಗೆಳೆಯನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ ಅನ್ನೋ ಪಶ್ಚಾತ್ತಾಪದ ಆತನನ್ನು ದಿನನಿತ್ಯ ಕೊಲ್ತಿತ್ತು. ಕೆಲಸದಲ್ಲಿ ಗಮನಹರಿಸಲು ಸಾಧ್ಯವಾಗದೆ ರಾತ್ರಿಗಳಲ್ಲಿ ಮದ್ಯದ ಮೊರೆ ಹೋದರೂ ಆತನ ಆತ್ಮಸಾಕ್ಷಿ ಆತನನ್ನು ನಿದ್ದೆ ಮಾಡೋಕೆ, ಕಣ್ಮುಚ್ಚೋಕೆ ಬಿಡದೆ ಕಾಡ್ತಿತ್ತು. ಎಷ್ಟೇ ಇದಾದರೂ ಕೂಡ ಸತ್ಯ ಯಾವತ್ತೂ ಹೊರಗೆ ಬರಲೇಬೇಕಲ್ವಾ? ಎಷ್ಟು ದಿನ ಅಂತ ಮುಚ್ಚಿಡೋಕೆ ಪ್ರಯತ್ನಿಸಿದ್ರೂ ಅದು ಒಂದಲ್ಲ ಒಂದು ದಿನ ಹೊರ ಬರಲೇಬೇಕಾಗಿರೋ ಪ್ರಕೃತಿ ನಿಯಮ ಅದು. ರೇಖಾಳ ನಡವಳಿಕೆಯಲ್ಲಿ ಬಂದ ದಿಢೀರ್ ಬದಲಾವಣೆ, ಆಕೆಯ ಸದಾಕಾಲದ ಮೌನ ಮತ್ತು ಕಣ್ಣೀರು ಆಕೆಯ ಗಂಡನಲ್ಲಿ ಒಂದು ಅನುಮಾನವನ್ನು ಹುಟ್ಟಿಸ್ತು. ಕೊನೆಗೊಮ್ಮೆ ಮನಸ್ಸಿನ ಭಾರವನ್ನು ತಡೆಯಲಾಗದೆ, ಆತ್ಮಸಾಕ್ಷಿಯ ಚಾಟಿ ಹೇಟಿಗೆ ತಡೆದುಕೊಳ್ಳಲಾಗದೆ ರೇಖಾ ಗಂಡನ ಕಾಲಿಡಿದು ಸಂಪೂರ್ಣ ಸತ್ಯವನ್ನು ಬಿಚ್ಚಿಟ್ಟು ಜೋರಾಗಿ ಅಳೋಕೆ ಶುರು ಮಾಡಿಕೊಂಡ್ಳು. ಆ ಮಾತುಗಳನ್ನು ಕೇಳ್ತಾ ಇದ್ದಾಗೆ ಗಂಡನಿಗೆ ಭೂಮಿನೇ ಕುಸ್ತೋದಂಗಾಯಿತು. ತನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿರುವಂಥ ತನ್ನ ಹೆಂಡತಿ ಮತ್ತು ತಮ್ಮನೆಂದು ಭಾವಿಸಿರುವ ಆ ಸ್ನೇಹಿತ ಇಬ್ಬರು ಸೇರಿ ತನಗೆ ಕೊಟ್ಟಿದ್ದ ಅತಿ ದೊಡ್ಡ ದ್ರೋಹದ ಬಹುಮಾನಕ್ಕೆ ಆತನಿಗೆ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಕೋಪ, ಬೇಸರ, ನಿರಾಶೆಗಳಿಂದ ಕುಸಿದು ಬಿದ್ದ ಆತ ತಕ್ಷಣವೇ ನಿರ್ಧಾರವೊಂದನ್ನು ತಳೆದ. ರೇಖಾಳೊಂದಿಗಿನ ದಾಂಪತ್ಯದ ಪವಿತ್ರತೆ ಈಗಾಗಲೇ ಮುರಿದು ಬಿದ್ದೋಯ್ತು. ಯಾವುದೋ ಒಂದು ಕ್ಷಣಿಕ ಸುಖಕ್ಕಾಗಿ ನಂಬಿಕೆಯನ್ನು ಬಲಿ ನೀಡಿದ ಹೆಂಡತಿಯನ್ನು ಕ್ಷಮಿಸಲು ಆತನಿಗೆ ಸಾಧ್ಯವೇ ಆಗಲಿಲ್ಲ. ಆತ ರೇಖಾಗೆ ವಿಚ್ಛೇದನವನ್ನು ಕೊನೆಗೂ ನೀಡೇ ಬಿಟ್ಟ. ಸಿಗದ ನೆಮ್ಮದಿ, ಶಾಶ್ವತ ಅನಾಥ ಪ್ರಜ್ಞೆ, ವಿಚ್ಛೇದನದ ನಂತರ ರೇಖಾಳ ಬದುಕು ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಸಮಾಜದಲ್ಲಿ ಆಕೆಗೆ ಉಳಿದಿದ್ದ ಗೌರವ, ತಂದೆ ತಾಯಿಯರ ಪ್ರೀತಿ, ಬಂಧು ಬಳಗದ ಬೆಂಬಲ ಎಲ್ಲವೂ ಒಂದೇ ಕ್ಷಣದಲ್ಲಿ ಇಲ್ಲದಂತಾಯಿತು. ಸಮಾಜ ಆಕೆಯನ್ನು ದ್ರೋಹಿ ಎಂಬಂತೆ ನೋಡೋಕೆ ಶುರು ಮಾಡಿತು. ಗಂಡ ನೀಡಿದ ಸುಂದರ ಮನೆ, ಭದ್ರತೆ ಎಲ್ಲವನ್ನ ಕಳೆದುಕೊಂಡು ತಾನು ಬಯಸಿದ ಅದೇ ಒಂಟಿತನದ ಕತ್ತಲಲ್ಲಿ ಆಕೆ ಶಾಶ್ವತವಾಗಿ ನರಳಬೇಕಾಯಿತು. ಕೇವಲ ಕ್ಷಣಿಕ ಭಾವನಾತ್ಮಕ ಆಕರ್ಷಣೆಗೆ ಬಲಿಯಾಗಿ ಇಡೀ ಜೀವನದ ನೆಮ್ಮದಿಯನ್ನು ಆಕೆ ಬಲಿ ಕೊಟ್ಟಿದ್ಲು. ಅದೇ ರೀತಿ ತುಂಬ ಜನ ಮಾಡಿದ್ರು ಕೂಡ. ಮತ್ತೊಂದೆಡೆ ಆಕಾಶ್ನ ಬದುಕು ಅತ್ತಿಂದಿತ್ತ ಇಲ್ಲದಂತಾಯಿತು. ಈ ಘಟನೆ ವಿಷಯ ತಿಳಿದ ತಕ್ಷಣ ಆತನ ಕುಟುಂಬದವರು, ಆತನ ಎಲ್ಲ ಸ್ನೇಹಿತರು ಕೂಡ ಆತನಿಗೆ ಮುಖ ತಿರುಗಿಸ್ಕೊಳ್ಳುವಂಥದ್ದು, ಅವನನ್ನು ನಿಂದಿಸುವಂಥದ್ದು, ನಂಬಿಕೆಗೆ ದ್ರೋಹ ಬಗ್ದವನು ಅಂತ ಯಾರೂ ಗೌರವಿಸೋದಿಲ್ಲ. ಮತ್ತು ಅವನಿಗೂ ಕೂಡ ಒಂದು ಜೀವನ ಇತ್ತು. ಆ ಕಠೋರ ಸತ್ಯ ಆತನಿಗೆ ಅರ್ಥ ಆಯಿತು. ಆಕಾಶ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾದ. ಹುಚ್ಚನ ರೀತಿ ಯಾವ ಹೆಣ್ಣಿನೊಂದಿಗೂ ಮುಂದೆ ನಿಜವಾದ ಪ್ರೀತಿ ಅಥವಾ ನಂಬಿಕೆಯ ಬಾಂಧವ್ಯವನ್ನು ಅವನು ಬೆಳೆಸಿಕೊಳ್ಳಲು ಆತನಿಗೆ ಸಾಧ್ಯವೇ ಆಗಲಿಲ್ಲ. ಇವನು ಇಂಥವನು, ಈ ರೀತಿ ಮಾಡಿದವನು, ಸ್ನೇಹಿತನಿಗೆ ಮೋಸ ಮಾಡಿದವನು ಅಂತ ಹೇಳಿ ಅವನಿಗೆ ಒಂದು ದಾಂಪತ್ಯ ಅನ್ನುವಂಥ ಖುಷಿ ಸಿಗಲೇ ಇಲ್ಲ. ತಾನು ಮಾಡಿದ ಘೋರ ತಪ್ಪಿಗೆ ಅವನಿಗೆ ಒಂದು ಮದುವೆಯ ಭಾಗ್ಯವೇ ಬರಲಿಲ್ಲ. ಕೊನೆಗೆ ಸಮಾಜದ ಎದುರು ತಲೆ ಎತ್ತಿ ಓಡಕ್ಕಾಗದೆ ಸ್ವಂತ ಬದುಕಿನ ಮೇಲೆ ಜಿಗುಪ್ಸೆ ಬಡಿಸ್ಕೊಂಡು ಆತ ಮದುವೆಯಾಗದೆ ಯಾವುದೇ ಬಾಂಧವ್ಯವಿಲ್ಲದೆ ಏಕಾಂಗಿಯಾಗಿ ಬದುಕುವ ಶಿಕ್ಷೆಯನ್ನು ಸ್ವಯಂ ಅನುಭವಿಸಬೇಕಾಯಿತು. ದಯವಿಟ್ಟು ಯಾರೇ ಆದರೂ ಕೂಡ ಒಂದು ಕ್ಷಣದ ದೌರ್ಬಲ್ಯ, ಚಂಚಲ ಮನಸ್ಸು, ತಾತ್ಕಾಲಿಕ ಆಕರ್ಷಣೆ, ನೈತಿಕತೆ ಎಲ್ಲೆ ಮೀರುವ ಆಲೋಚನೆಗಳನ್ನು, ಎರಡು ಸುಂದರ ಬದುಕುಗಳನ್ನು ಸಂಪೂರ್ಣವಾಗಿ ಬಲಿ ಪಡ್ಕೊಂಡ್ಬಿಡ್ತವೆ. ಒಂಟಿತನಕ್ಕೆ ಪರಿಹಾರ ನೈತಿಕತೆಯನ್ನು ಮರೆಯೋದಲ್ಲ, ಬದಲಾಗಿ ಸಂಯಮ ಮತ್ತು ಪಾವಿತ್ರತೆಯನ್ನು ಕಾಯ್ದುಕೊಳ್ಳುವಂಥದ್ದು. ಗೌರವಯುತವಾಗಿ ಏನು ಬೇಕೋ ಅದನ್ನು ಮಾತ್ರ ಪಡ್ಕೊಳ್ಬೇಕು. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ದಾಂಪತ್ಯವೆಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ಒಡಂಬಡಿಕೆಯಲ್ಲ, ಅದು ನಂಬಿಕೆ, ಗೌರವದ ಬಲವಾದ ಬುನಾದಿ. ಅದಕ್ಕೆ ಎಸಗುವ ದ್ರೋಹಕ್ಕೆ ಎಂದಿಗೂ ಕೂಡ ಕ್ಷಮೆ ಇರೋದಿಲ್ಲ. ಆದರೆ ಯಾರೇ ಕ್ಷಮೆ ಕೊಟ್ಟರೂ ಕೂಡ ನಿಮ್ಮ ಮನಸ್ಸಾಕ್ಷಿ ಅನ್ನೋದು ಕ್ಷಮಿಸಲ್ಲ. ಸ್ನೇಹಿತನ ನಂಬಿಕೆಗೆ ಭಂಗ ತರೋದು ಸಮಾಜದಲ್ಲಷ್ಟೇ ಅಲ್ಲ, ಸ್ವಂತ ಆತ್ಮಸಾಕ್ಷಿಗೆ ಇದರಲ್ಲೂ ಅತಿ ದೊಡ್ಡ ಅಪರಾಧ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಅನಾಹುತ, ತಾತ್ಕಾಲಿಕ ಆಕರ್ಷಣೆ ಅಥವಾ ಒಂಟಿತನದ ನೆಪದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಶಾಶ್ವತವಾಗಿರುತ್ತೆ, ನೆಮ್ಮದಿಯನ್ನು ಕಸಿದು ಹಾಕುತ್ತೆ, ನಿಮ್ಮ ಜೀವನ ಪೂರ್ತಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುವಂತೆ ಮಾಡುತ್ತೆ. ಹುಷಾರಾಗಿರಿ ಪ್ರತಿಯೊಬ್ಬರು ಕೂಡ. ಈ ಕಥೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಕೂಡಲೇ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ.